ಮದುವೆ ಮಾಡಿಕೊಳ್ಳಲಿಕ್ಕೆ ಒಪ್ಪಿಕೊಳ್ಳಲಿಲ್ಲ. ಕೊನೆಗೆ ತಮ್ಮ ಗುರುಗಳ ಆಜ್ಞೆಯನ್ನು ಮೀರಲಿಕ್ಕೆ ಗುರುಗಳ ಮಾತನ್ನು ಮೀರುವುದರಿಂದ ತಿಳ್ಕೊಂಡು ತಾಯಿ ನಾಗಮ್ಮ ಸಿದ್ಧಲಿಂಗ ಮಹಾರಾಜರ ಗುರುಗಳಾಗಿರ್ತಕ್ಕಂಥ ಶಂಕರಲಿಂಗ ಶಿವಯೋಗಿಗಳ ಹತ್ರ ಬಂದು ನೀವು ಅಪ್ಪಣೆ ಮಾಡಬೇಕು, ಮದುವೆ ಮಾಡಿಕೆ ಆಶೀರ್ವಾದ ಮಾಡಬೇಕಂತ ಹೇಳಿದಾಗ ಗುರು ಶಂಕರಲಿಂಗರ ಅಪ್ಪಣೆ ಮೇರೆಗೆ ಮದುವೆ ಮಾಡಿಕೊಳ್ಳಲಿಕ್ಕೆ ಹೋಗ್ತಾರೆ. ಕನ್ಯೆಯನ್ನು ನೋಡಿ ನಿಶ್ಚಯ ಮಾಡುತ್ತಾರೆ. ಆದರೆ ಸಿದ್ಧಲಿಂಗಪ್ಪ ಕನ್ಯೆ ನೋಡಕ್ಕೆ ಹೋಗಲಿಲ್ಲ. ಯಾವಾಗ ಹೆಂಡತಿ ಮುಖ ನೋಡಿದ ನಂತರ ಮದುವೆ ಮಂಟಪದಲ್ಲಿ ಹೆಂಡತಿ ಮುಖ ನೋಡಿದ. ಈಗ ಐತಲ್ಲ ನಮ್ಮ ಕಂಪನಿ ಕನ್ಯೆ ನೋಡಕ್ಕೆ 20 ಸಲ ತಿರುಗಿರ್ತಾವ. ಮದುವೆ ಆದ್ಮೇಲೆ ಕಡಗದಾಳ, ಕೆಂಪು ಕದಾಳ, ಗಿಡ್ಡ ಕದಾಳ, ಎತ್ತರ ಕದಾಳ, ದಪ್ಪ ಅದಾಳ, ಏನೆಲ್ಲ ಹೆಸರು ಹೌದಿಲ್ಲ? ಆಗಿನ ಕಾಲ ಹಂಗಿತ್ತು. ವಯಸ್ಸಾಗಿರ್ತಕ್ಕಂಥ ಯಜಮಾನ್ರು ಕೇಳ್ರಿ, ಇಲ್ಲಿ ಕುಂತಾರಲ್ಲ ಅವನ್ನ ಕೇಳ್ರಿ, ತಂದೆ ತಾಯಿ ನೋಡಿ ಬಂದ ಕನ್ಯೆನ ಅವ್ರು ಮಾಡಿಕೊಟ್ಟಿದ್ರು. ಹೆಂಡತಿ ಮುಖ ಮದುವೆ ಮಂಟಪದಲ್ಲಿ ನೋಡ್ತಿದ್ರು. 4 ಮಕ್ಕಳು ಆಡಿದ್ರು. ಅವರು ಹೆಂಡತಿ ಕೂಡ ಮಾತಾಡುತ್ತಿಲ್ಲ, ಅವ್ರೇನು ಮಾತಾಡಿಲ್ಲ. ಇದು ಈಗಿನ ಮಂದಿ ನಮ್ಮ ಕಂಪನಿ ಹೇಳಿದ್ರೆ ಈಗಿನ ಹುಡುಗರು ಯಾವಾಗ ಕನ್ಯೆ ನೋಡಿ ಬಂದರು, ಹೋಳಿಗೆ ಮುಂದೆ ಬಂದರು, ಚಾಲು ಮಾಡ್ತಾರೆ. ಮೊದಲ ಹೇಳಿಕೆ ಕೊಡಿಸೋದು ಏನಂದ್ರೆ ಮೊದಲನೇ ಗಿಫ್ಟು ಮೊಬೈಲ್, ಹೌದಿಲ್ಲ? ಇವಾಗ ಫೋನ್ ಮಾಡ್ತಾನೆ, ಅದು ತಂದೆ ತಾಯಿ ಕೈಯಾಗಿರ್ತೈತಿ ಫೋನು. ಇವ ಅಂತಾನ, ಯಾವಾಗ ನೋಡಿದ್ರೆ ನೀವು ಫೋನ್ನಾಗ ಮಾತಾಡೋದಿಲ್ಲ. ನನ್ನ ಹತ್ರ ಏನು ಫೋನ್ ಐತೇನು ಮಾತಾಡಕ್ಕೆ, ಅದು ನಮ್ಮಪ್ಪ ನಮ್ಮ ಹತ್ರ ಇರ್ತೈತಿ. ನಾನು ಯಾವಾಗ ಮಾತಾಡಿದಂತ ಆಯ್ಕೆಂದ್ರೆ ಇಲ್ಲ, ಅದರೊಂದು ಮೊಬೈಲ್ ಕೊಡಿಸ್ಬಿಡ್ತೀನಿ. ಯಾವಾಗ ಮೊಬೈಲ್ ಕೊಡಿಸಿದ ಫೋನ್ ಬಂದ್ರೆ ಮಾಡಿ ಮೇಲೆ ಹಾಕ್ತಾರೆ. ನಿಮ್ಮೂರಲ್ಲಿ ಸುಮಾರು 10 ವರ್ಷಗಳಿಂದ 12 ವರ್ಷಗಳಿಂದ ಅವ್ರ ಹೆಸರುಗಳಿಲ್ಲ. ನಮ್ಮ ಸೇವಾ ಮಾಡಕ್ಕೆ ಒಬ್ಬರಿದ್ರು ದುಡ್ಡುಗಿಂತ ಅಜ್ಜಾರ ಒಂದಿಷ್ಟು ಮಾತಾಡ್ತೇನೆ. ಫೋನ್ ಮಾಡೋದಕ್ಕೆ ಕೊಡ್ರಂತ ಫೋನ್ ಇಸ್ಕೊಂಡ 1 ತಾಸು ಮಾತಾಡಿದ. ಮ್ಯಾಕ್ ಹೋದ ನಿನ್ನ ಮಾತಾಡಿಕಂತ ಮ್ಯಾಕ್ ಹೋದ. ಫೋನ್ ಸ್ವಿಚ್ ಆಫ್ ಆದ್ಮೇಲೆ ಬಂದು ವಾಪಸ್, ತಮ್ಮ ನಿನ್ನ ಮದುವೆ ಆಗೈತೇನು? ಇಲ್ಲ, ನಿನ್ನ ಮದುವೆ ಆಗಿಲ್ಲ. ಫೋನ್ ಚಾರ್ಜಿಗಿಟ್ಟು ಇವಳಿಗೆ ಮದುವೆ ಆಗಿಲ್ಲ ಅಂದ್ರೆ ಯಾರ ಸಂಗ ಮಾತಾಡಿರ್ಬೋದು. ಅದೇ ನಂಬರಿಗೆ ನಾನು ವಾಪಸ್ ಫೋನ್ ಮಾಡಿದ್ರೆ ಉತ್ತರ ಏನಂತ ಬಂತು, ಮನೆಗಡಿ ಫೋನ್ ಇಡು, ನಮ್ಮಪ್ಪ ನಮ್ಮ ಹೋದ್ರಲ್ಲಿ ಇಡತ್ರ ಮಾತಾಡಿಲ್ಲ, ಸಾಕಾಗಿಲ್ಲ. ಇಲ್ಲಿ ನಮ್ಮಪ್ಪ ನಮ್ಮ ಹೋದ್ರೆ ಅರ್ಧ ತಾಸು ಮಾತಾಡಿಲ್ಲ, ಸಾಕಾಗಿಲ್ಲ, ಇಡು ಫೋನು. ಹಿಂಗಂದಾಗ ಸುಮ್ಮ ಇಟ್ಟೆ ನಾನು. ಕಕ್ಕಳಮೇಲ ಗ್ರಾಮದಲ್ಲಿ ಆತನ ಮದುವೆ ಕಾರ್ಯಕ್ರಮವನ್ನ ನಮ್ಮೂರ ಲಚ್ಚಪ್ಪರ ಮಗನಾಗಿರ್ತಕ್ಕಂಥ ಮಹಾನ್ ಸಿದ್ಧಿ ಪುರುಷನಾಗಿರ್ತಕ್ಕಂಥ ಸಿದ್ಧಲಿಂಗಪ್ಪ ಮದುವೆ ಆಗ್ತಾನಂತೇಳಿ ಊರಿನ ಜನರೆಲ್ಲರೂ ಕೂಡಿ ನಾನು ಅಕ್ಕಿ ತಂದೆ, ನಾನು ಅಕ್ಕಿ ಕೊಡಿಸಿದೆ, ನಾನು ಬೆಲ್ಲ ಕೊಡಿಸಿದೆ, ಬ್ಯಾಳಿ ಕೊಡಿಸಿದೆ, ನಾನು ತಾಳಿ ಕೊಡಿಸಿದೆ, ನಾನು ಬಟ್ಟೆ ಕೊಡಿಸಿದೆ. ಹೀಗೆಲ್ಲರೂ ಎಲ್ಲ ವಸ್ತುಗಳನ್ನು ಜವಾಬ್ದಾರಿಯಿಂದ ಒಪ್ಪಿಕೊಂಡು ಆತನ ಒಂದು ಮದುವೆಯ ಲಗ್ನದ ದಿನವನ್ನು ನಿಶ್ಚಯ ಮಾಡುತ್ತಾರೆ. ಬಹಳ ವಿಜೃಂಭಣೆಯಿಂದ ಆತ ಮದುವೆ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಂದು ಕಕ್ಕಳಮೇಲ ಗ್ರಾಮದಲ್ಲಿ ಬಂದ್ರಾಳ್ ಗ್ರಾಮದ, ಕಕ್ಕಳಮೇಲ ಗ್ರಾಮದ, ಹೊಸಳಿ ಗ್ರಾಮದ, ಸುತ್ತಮುತ್ತಲ ಗ್ರಾಮಗಳು ಬಂದಿರತಕ್ಕಂಥ ಎಲ್ಲ ಜನರಿಂದ ಒಳಗೂಡಿ ಬೀಗರು, ಬಿಜ್ಜರು, ಬಂಧುಗಳು, ಆಪ್ತ ಮಿತ್ರರು ಎಲ್ಲರೂ ಕೂಡಿಕೊಂಡು ಆತ ಮದುವೆ ಕಾರ್ಯಕ್ರಮವನ್ನು ಮಾಡಿದ್ರೆ ಇವತ್ತು ನಮ್ಮ ತುಮಲಾಪುರ ಗ್ರಾಮದಲ್ಲಿ ನೀವುಗಳೆಲ್ಲ ಬಹಳ ವಿಜೃಂಭಣೆಯಿಂದ ಈ ಮದುವೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿರಿ. ಕಕ್ಕಳಮೇಲ ಗ್ರಾಮಕ್ಕೆ ಸಿದ್ಧಲಿಂಗಪ್ಪನ ಮದುವೆ ಬಂದಿರತಕ್ಕಂಥ ಬೀಗರು, ಬಿಜ್ಜರು, ಸಂಬಂಧಿಕರು, ಆಪ್ತ ಮಿತ್ರರು ಎಲ್ಲರೂ ಆತನ ಮದುವೆಗೆ ಮುಯ್ಯದ ರೂಪದಲ್ಲಿ ಕಾಣಿಕೆಯನ್ನ ದೇಣಿಗೆಯನ್ನು ಸಲ್ಲಿಸಿದರು.
ತಂಗಿ ಬರಬೇಕು ತಂಗಿ ಮದುವೆಗೆ ಮದುವೆಗೆ ತಂದೆ ಜೀವವ ಬಿಡದೆ ಬರಬೇಕು ತಂಗಿ ಮದುವೆಗೆ ಅಂಗಳ ಹುಡುಗುವರಿಲ್ಲ ಕಂಗಳ ಬೆಳಗುವರಿಲ್ಲ ಎಂಗ ಬರಲೆಲ್ಲ ಮಗುವೇಗೆ ಅಂಗಳ ಹುಡುಗುವರಿಲ್ಲ ಕಂಗಳ ಬೆಳಗುವರಿಲ್ಲ ಎಂಗ ಬರಲೆಲ್ಲ ಮಗುವೇಗೆ ಅಂಗಳಕ್ಕೆ ಹಾಡಿರುವೆ ಕಂಗಾಳಕ್ಕೆ ಕೂತಿರುವೆ ಅಂಗಳಕ್ಕೆ ಹಾಡಿರುವೆ ಕಂಗಾಳಕ್ಕೆ ಕೂತಿರುವೆ ಬರಬೇಕು ತಂಗಿ ಮಗುವೆಗೆ ಬರಬೇಕು ತಂಗಿ ಮಗುವೆಗೆ ಗುರುರಾಯ ತಂದೆ ಜೀವವ ಬಿಡದೆ ಬರಬೇಕು ತಂಗಿ ಮಗುವೆಗೆ ಬೇಸಿಗೆ ಬಿಸಿಲನ್ನ ಕೂಸಿನ ತಾಯನ್ನ ಎಂಗ ಬರಲೆಲ್ಲ ಮಗುವೆಗೆ ಬೇಸಿಗೆ ಬಿಸಿಲನ್ನ ಕೂಸಿನ ತಾಯನ್ನ ಎಂಗ ಬರಲೆಲ್ಲ ಮಗುವೆಗೆ ಹತ್ತರು ಪಲ್ಲಕ್ಕಿ ತರುವೆ ಮುತ್ತಿನ ಚಕ್ಕರಿ ಹಿಡಿವೆ ಹತ್ತರು ಪಲ್ಲಕ್ಕಿ ತರುವೆ ಮುತ್ತಿನ ಚಕ್ಕರಿ ಹಿಡಿವೆ ಪ್ರೀತಿಲೇ ನಿನ್ನ ಕರೆದೊಯ್ಯುವೆ ತಂಗಿ ಪ್ರೀತಿಲೇ ನಿನ್ನ ಕರೆದೊಯ್ಯುವೆ ತಂಗಿ ಬರಬೇಕು ತಂಗಿ ಮಗುವೆಗೆ ಗುರುರಾಯ ತಂದೆ ಜೀವವ ಬಿಡದೆ ಬರಬೇಕು ತಂಗಿ ಮಗುವೆಗೆ ಸಣ್ಣ ಸಣ್ಣ ಮಕ್ಕಳ ಕಿರಿಕಿರಿ ಬಹಳ ಹೆಂಗ ಬರಲೆಲ್ಲ ಮಗುವೆಗೆ ಸಣ್ಣ ಕಂದ ಕಿರಿಕಿರಿ ಬಹಳ ಹೆಂಗ ಬರಲೆಲ್ಲ ಮಗುವೆಗೆ ನಿನ್ನ ಕಂದಗೆ ನಾನು ಗೊಂಬೆ ಗಿಲಗತ್ತಿ ತರುವೆ ನಿನ್ನ ಕಂದಗೆ ಗೊಂಬೆ ಗಿಲಗತ್ತಿ ತರುವೆ ನಿನ್ನನ್ನು ಮಗುವನ್ನು ಜೋಗಿಲೆ ಕರೆದೊಯ್ಯುವೆ ನಿನ್ನನ್ನು ಮಗುವನ್ನು ಜೋಗಿಲೆ ಕರೆದೊಯ್ಯುವೆ ಬರಬೇಕು ತಂಗಿ ಮಗುವೆಗೆ ಬರಬೇಕು ತಂಗಿ ಮಗುವೆಗೆ ಗುರುರಾಯ ತಂದೆ ಜೀವವ ಬಿಡದೆ ಬರಬೇಕು ತಂಗಿ ಮಗುವೆಗೆ ಹೆತ್ತಮ್ಮ ನಿನ್ನೋರು ತವರಿಗೆ ಬಂದರೆ ಒತ್ತಿ ಬಾಕೆ ಹೋಗಿ ತರು ಹೋಗಿ ಹತ್ತಂದೆ ಬರಲಾರೆ ಮಗುವೆಗೆ ಹೆತ್ತಮ್ಮ ನಿನ್ನೋರು ತವರಿಗೆ ಬಂದರೆ ಒತ್ತಿ ಬಾಕೆ ಹೋಗಿ ತರು ಹೋಗಿ ಹತ್ತಂದೆ ಬರಲಾರೆ
ಬಂದೇನು ಬಾಗಿಲದಾಗ ನಿಂತೇನು ಕಂದಾಗೆ ತಾಯಿ ಎರಡೇನೋ ಮುತ್ತೈದೀನಳ ತಂಗಿ ಬಾಗಿಲಿಗೆ ಬಂದಾರೆ ಬಂದರೆ ಬಂದೇನು ಅಂಗಳದಾಗ ನಿಂತೇನು ಬಂದರ ಬಂದೇನು ಅಂಗಳದಾಗ ನಿಂತೇನು ಬಾಗಿಲದಾಗ ನಿಂತೇನು ಕಂಡಗೆ ತಾಯಿ ಎರಡೇನೋ ಮುತ್ತೈದೀನಳ ತಂಗಿ ಬಾಗಿಲಿಗೆ ಬಂದರೆ ಮುತ್ತೈದೀನಳ ತಂಗಿ ಬಾಗಿಲಿಗೆ ಬಂದರೆ ಹೆಕ್ಕಮ್ಮ ಬಂದಂತೆ ಹರುಷವಾಗುವುದಮ್ಮ ಹೆಕ್ಕಮ್ಮ ಬಂದಂತೆ ಹರುಷವಾಗುವುದಮ್ಮ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ ಕುದುರೆಯ ತಂದೆ ನಿಧಿ ನಾವ ಬಿಗದೇನಿ ಕುದುರೆಯ ತಂದೆ ನಿಧಿ ನಾವ ಬಿಗದೇನಿ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ ಆಗಿನ ಕಾಲದಲ್ಲಿ ಎತ್ತುಗಳಿಗೆ ಹೆಜ್ಜೆಯನ್ನು ಕಟ್ಟಿ 10-15 ಬಂಡಿಗಳನ್ನು ಕಟ್ಟಿಕೊಂಡು ಮದುವೆಗೆ ಹೋಗ್ತಾ ಇದ್ರು. ಯಾವಾಗ ಕಕ್ಕಳ ಮೇಲೆ ಗ್ರಾಮಕ್ಕೆ ಬಂದಿದ್ದಾರೆ, ಕಕ್ಕಳ ಮೇಲೆ ಗ್ರಾಮದವರು ಬೀಗರನ್ನ ಸ್ವಾಗತ ಮಾಡಿಕೊಡ್ತಾ ಇದ್ದಾರೆ. ಆದರೆ ಆ ಮದುವೆ ಮನೆಯಲ್ಲಿ ಮದುವೆ ಮಾಡಿಕೊಳ್ಳುವಂತ ಸಿದ್ಧಲಿಂಗಪ್ಪನೇ ಇಲ್ಲ. ಸಿದ್ಧಲಿಂಗಪ್ಪ ಕಾಣಲಾರದನ್ನು ನೋಡಿ ಊರಿನ ಪ್ರಮುಖರು ನಾಗಮ್ಮನನ್ನು ಕೇಳ್ತಾರ, ಎಲ್ಲಿ ಹೋಗ್ಯಾನವ ಸಿದ್ಧಲಿಂಗಪ್ಪ ಕಾಣಬಲ್ಲ. ಯಾವಾಗ ಸಿದ್ಧಲಿಂಗಪ್ಪ ಕಾಣಲಿಲ್ಲ, ತಾಯಿ ನಾಗಮ್ಮನಿಗೆ ಬಹಳ ವ್ಯತ್ಯಾಸಿಸ್ತಾರೆ. ಎಲ್ಲಿ ಹೋಗಿದ್ದಾನೆ, ಎಲ್ಲಾ ಕಡೆ ನೋಡ್ತಾರೆ, ಎಲ್ಲಿ ಹುಡುಕಿದ್ರು ಸಿಗಲಿಲ್ಲ. ಇನ್ನೇನು ಆತನ ಮದುವೆ ಮಂಟಪ ಕರೆದುಕೊಂಡು ಹೋಗ್ಬೇಕು, ಆದ್ರೆ ಮನೆಯಲ್ಲಿ ಬರುವಾಗಲಿಲ್ಲ. ಅವಾಗ ತಾಯಿ ಅಂತಾಳ, ಪಂತನಾಳ ಶಂಕರಲಿಂಗ ಶಿವಯೋಗಿಯನ್ನ ಸ್ತೋತ್ರ ಮಾಡ್ತಾರಪ್ಪ, ನಿನ್ನ ಅಪ್ಪಣೆ ಪ್ರಕಾರ ನಿನ್ನ ಆಶೀರ್ವಾದ ಆದ ಬಳಿಕನ ನಾನು ಈ ಮದುವೆಯನ್ನ ನಿಶ್ಚಿತಾರ್ಥವನ್ನು ಮಾಡೀನಿ. ಈ ಮದುವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡೀನಿ. ಮದುವೆ ಮನೆಯಲ್ಲಿ ಮದುಮಗ ಇಲ್ಲ ಅಂತಂದ್ರೆ ಇದು ಅಪಶಕನಾಗ್ತೀವಿ. ತಂದೆ ಶಂಕರಲಿಂಗ ಶಿವಯೋಗಿಯ ನಿನ್ನ ಬಿಟ್ಟರೆ ನಮಗೆ ಯಾರು ಗತಿ ಇಲ್ಲ, ನನ್ನ ಮಗ ಎಲ್ಲದನ ಆತನು ಹಿಡಿದುಕೊಂಡು ಬರುವ ಭಾರ ನಿಲ್ಲದು. ಆ ಕಕ್ಕಳ ಮೇಲೆ ಗ್ರಾಮದಲ್ಲಿ ಯಾವ ನಾರಮ್ಮ ದೇವರ ಜಗರ ಮುಂದೆ ನಿಂತುಕೊಂಡು ಶಂಕರಲಿಂಗ ಶಿವಯೋಗಿಗಳನ್ನ ನಾಮಸ್ಮರಣೆ ಮಾಡಿದ್ರೆ ಪಂತ್ರಾಳ ಶ್ರೀಮಠದಲ್ಲಿರ್ತಕ್ಕಂಥ ಶಂಕರಲಿಂಗ ಶಿವಯೋಗಿಗಳಿಗೆ ಆ ಕುರಿತು ಬಿಡ್ತಾರೆ. ಶಂಕರಲಿಂಗ ಶಿವಯೋಗಿಗಳು ಅವಸರ ಮಾಡಿ ಬರ್ತಾ ಇದ್ದಾರೆ. ಮೂಲ ಶ್ರೀಗಳ ಕರ್ತವ್ಯಕ್ಕೆ ಮುಂದೆ ಯಾವ ಸಿದ್ಧಲಿಂಗ ಆತನ ಸ್ತೋತ್ರ ಮಾಡಿಕೊಳ್ತಾನೆ ಕುಂತಾನ. ಮದುವೆ ದಿನವಾದರೂ ಸಹಿತ ಆ ಗುರುಗಳ ಮಠದಲ್ಲಿ ಸೇವಾ ಮಾಡೋದನ್ನು ಮರೆಯಲಿಲ್ಲ, ಬಿಡಲಿಲ್ಲ. ಏನೋ ಸಿದ್ಧಲಿಂಗ, ಇವತ್ತು ನಿನ್ನ ಮದುವೆ ಐತಿ, ಇವತ್ತಾದ್ರೂ ನೀನು ಸೇವೆ ಮಾಡೋದನ್ನು ಬಿಡಬೇಕಲ್ಲ, ಯಾಕೆ ಬಂದಿಯಪ್ಪ? ಲಿಂಗ ಬಂತಾನಪ್ಪ, ಬನ್ನು ಹೆಣ್ಣು ಮಣ್ಣುಗಳೆಲ್ಲ ಕ್ಷಣಿಕ ಸುಖವನ್ನು ಕೊಟ್ಟು ನನ್ನಿಂದ ದೂರ ಆಗ್ತಾವ. ನಾನೇನು ಗುರು ಸೇವೆಯನ್ನು ಮಾಡ್ತಿದ್ದೀನಿ ಎಂದು ನನ್ನಿಂದ ದೂರ ಆಗೋದಿಲ್ಲ. ಆತನ ಆಶೀರ್ವಾದ ಎಂದು ನನ್ನ ತಪ್ಪಂಗಿಲ್ಲ, ಕ್ಷಣಿಕವಾಗಿರ್ತಕ್ಕಂಥದ್ದು. ಗುರುಗಳಿಗೆ ಹೇಳ್ತಾನೆ, ಇಲ್ಲಪ್ಪ ಹೋಗ್ಬೇಕಿನ್ನ ಮದುವೆ ಹೊಟ್ಟುಬಿಟ್ಟ, ಬಾ ಹೋಗೋಣ ಅಂತೇಳಿ ಶಂಕರಲಿಂಗ ಶಿವಯೋಗಿಗಳೇ ಸಿದ್ಧಲಿಂಗಪ್ಪನನ್ನ ಕಕ್ಕಳ ಮೇಲೆ ಗ್ರಾಮಕ್ಕೆ ಮದುವೆ ಮಂಟಪ ಕರ್ಕೊಂಡು ಬರ್ತಾರೆ. ಆ ಭಗವಂತನೇ ಮೆಚ್ಚಬೇಕಾಗಿತ್ತು ಅಂದ್ರೆ ಇವತ್ತು ನಡೆದಿರ್ತಕ್ಕಂಥ ಈ ಮದುವೆ ಕಾರ್ಯಕ್ರಮಕ್ಕೆ ಮುಯ್ಯದ ರೂಪದಲ್ಲಿ ಪ್ರತಿಯೊಬ್ಬರು ಕೂಡ ದೇವರಿಗೆ ಸಲ್ಲಿಸ್ರಿ. ಇನ್ನೂ ಕೆಲವು ಜನ ಇರ್ತಾರೆ ದೇವಪುತ್ರಿಗಳು, 1 ಲಕ್ಷ ದೊಡ್ಡ ಶ್ರೀಮಂತ ಇದ್ದಂತ ಊರಾಗ ಪುರಾಣ ಚಿತ್ರ ಪಟ್ಟಿ ಕೊಟ್ಟವನೆಲ್ಲ ಮುಂದೆ ಆ ಪುರಾಣ ಮುಗಿದ ಮೇಲೆ ಶಾಸ್ತ್ರಿಗಳು ಅಂತಾರೆ, ನಾವು ನಿಮ್ಮ ಗ್ರಾಮದಲ್ಲಿ ಪುರಾಣ ಮುಗಿಸ್ಕೊಂಡು ಕಾಶಿಗೆ ಹೊಂಟೀವಿ, ನಮ್ಮ ಜೊತೆಗೆ ಯಾರಾದ್ರೂ ಬರೋದಿದ್ರೆ ಒಂದು ಹೆಸರು ಬರ್ಸಂದಾಗ ಬಹಳಷ್ಟು ಜನ ಬಂದು ಹೆಸರು ಬರೆಸಿದ್ರು. ಇವಾಗ ಹೆಸರು ಬರ್ಸಲ್ಲ ಸೌಕಾರ. ಶಾಸ್ತ್ರಿಗಳು ಅವ್ರು ಕರೆದಂತಾರೆ, ಏನಪ್ಪ ನಮ್ಮ ಕಾಶಿಗೆ ಬರೋಂಗಿಲ್ಲ, ಬರಬೇಕು ನೋಡ್ರಿ, ಆದ್ರೆ ನೀವೇನು ಪುಕ್ಷಕ್ಕೆ ಕರ್ಕೊಂಡು ಹೋಗ್ತೀರಿ ಕಾಶಿ ಮಾತಾಡ್ಬಿಡ್ರವ ತಾಯಿಂದರು, ನೀವೇನು ಪುಕ್ಷಕ್ಕೆ ಕರ್ಕೊಂಡು ಹೋಗ್ತೀರಿ, ಪುಕ್ಷಕ್ಕಾದ್ರೆ ಬರ್ತೇನಂದ್ರೆ ಪುಕ್ಷಕ್ಕಾದ್ರೆ ಬರ್ತೀನಿ. ಹೆಸರು ಬರೆಸಿದವನು ಎಲ್ಲರನ್ನ ಕರೆದುಕೊಂಡು ಕಾಶಿ ಕ್ಷೇತ್ರಕ್ಕೆ ಬಂದರು.
ಅಲ್ಲಿ ಒಂದು ನಿಯಮ ಐತಿ, ಗಂಗಾ ಸ್ನಾನ ತುಂಗಾ ಪಾನ. ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ತುಂಗಾ ನದಿಯ ನೀರನ್ನು ಕುಡಿದ್ರೆ ನಮ್ಮ ಜೀವನ ಸಾರ್ಥಕತೆ ಹೊಂದುತ್ತಿಲ್ಲ. ಹಿಂಗ ಕಾಶಿ ಹೋಗಿರ್ತಕ್ಕಂಥ ಎಲ್ಲರೂ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಬೇಕು. ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ವಿಶ್ವನಾಥನ ದರ್ಶನ ಮಾಡ್ಕೋಬೇಕು. ಆದ್ರೆ ಅಲ್ಲಿ ಒಂದು ಕರಾರಿ, ಯಾರು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರ ಅಲ್ಲಿ 101 ರೂಪಾಯಿ ದೇಣಿಗೆ ಸಲ್ಲಿಸಿ ಸ್ನಾನ ಮಾಡಬೇಕು. ಎಲ್ಲರೂ 101 ರೂಪಾಯಿ ಕೊಟ್ಟು ರಶೀದಿ ಹಚ್ಚಿಕೊಂಡು ಸ್ನಾನ ಮಾಡಿದ್ರು ಇವರಿಗೆ ಸರ್ಕಾರಕ್ಕೆ ಕೊಟ್ಟು ದುಡ್ಡು ಇಲ್ಲ. ವಿಚಾರ ಮಾಡಿದ, ಇಲ್ಲಿ ಸ್ನಾನ ಮಾಡಿದ್ರೆ 101 ರೂಪಾಯಿ ಕೊಡ್ಬೇಕಾಗಿ, ಒಂದು ಅರ್ಧ ಕಿಲೋಮೀಟರ್ ಹಾಕತ್ತು ಅಂತಂದ್ರ ಅದ ನೀರಿಗೆ ಬರ್ತಾ ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ತಿರುಗಿ 100 ರೂಪಾಯಿ ಕೊಡ್ಬೇಕಂತ ತಿಳ್ಕೊಂಡು ಅರ್ಧ ಕಿಲೋಮೀಟರ್ ನಡ್ಕೊಂತ ಬಂದ. ಯಾಕಂತ ಬಂದ ಅಲ್ಲಿ ಬಟ್ಟೆ ಬಿಚ್ಚಿ ನೀರಾಗಿ ಇಡಬೇಕಿರೋದ್ರಾಗ ವಿಶ್ವನಾಥಂದ ಇವಾಗ ಊರಾಗ ಪುರಾಣ ಚಿಲ್ಲರು ಬಟ್ಟೆ ಕೊಟ್ಟಿಲ್ಲ, ಮಂಗಳಾರ ದಾಡಿ 1 ರೂಪಾಯಿ ಆಗಿದವನಲ್ಲ, ತುಪ್ಪದಾಗ ಮಾಡೋದಿದ್ರೆ ಚೀಪ್ ಹೋಗದವ, ಇವನ್ ಕಡೆಯಿಂದ ರೊಕ್ಕ ವಸೂಲು ಮಾಡ್ಬೇಕಂತ ವಿಶ್ವನಾಥ ತೀರ್ಮಾನ ಮಾಡಿದ. ಆಗ ವಿಶ್ವನಾಥ ಒಬ್ಬ ವ್ಯಕ್ತಿ ರೂಪದಲ್ಲಿ ಬಂದ. ಏನಪ್ಪ, ರೊಕ್ಕ ಕೊಟ್ಟು ಜಳಕ ಮಾಡು, 101 ರೂಪಾಯಿ ಕೊಟ್ಟು ರಸೀದಿ ಹಚ್ಚಿಬಿಟ್ಟು ಜಳಕ ಮಾಡಿ, ಹಂಗ ಮಾಡಕತ್ತಿಲ್ಲ ಇವ ಅಂತ. ಇಲ್ಲಿ ಬಂದ್ಬಿಟ್ಟ ನೀವು 1 ಕಿಲೋಮೀಟರ್ ಹಾಕಂತ ಬಂದ. ಅಲ್ಲಿಗೆ ವಿಶ್ವನಾಥ ಬಂದ, ರೊಕ್ಕ ಕೊಟ್ಟು ಜಳಕ ಮಾಡು. ಇವ ಜಳಕ ಮಾಡೋದ ಬಿಟ್ಟೆವ. ವಿಶ್ವನಾಥ ಅಂತಾರ, ಸ್ನಾನ ಮಾಡಂಗಿಲ್ಲ ಏನು? ಇಲ್ಲಿ ಬಿಡ್ರಿ, ಮಾಡಂಗಿಲ್ಲ. ಮತ್ತೆ ಸ್ನಾನ ಮಾಡಲಿಲ್ಲ ಅಂತಂದ್ರೆ ವಿಶ್ವನಾಥನ ದರ್ಶನಕ್ಕೆ ಬಡಿಯಿಂದ ಹೋಗ್ಬೇಕು. ಸ್ನಾನ ಮಾಡ್ಲಿಕ್ಕೆ ಅಂದ್ರೆ ಬಿಡಂಗಿಲ್ಲ, ದೇವಸ್ಥಾನದ ಒಳಗಡೆ ಬಿಡಂಗಿಲ್ಲ, ನನಗೆ ದರ್ಶನ ಆಗಂಗಿಲ್ಲ ಇವ ಎಂದ. ಇಲ್ಲ ಗೊಬ್ಬರ ಕೈ ಬಿಡ್ತೀನಿ ನೋಡ್ರಿ ಅಂದ. ಯಾಕೆ ನೀನಂತ ರೊಕ್ಕ ಇಲ್ಲ ಅಂತ ವಿಶ್ವನಾಥ ಕೇಳಿದ. ಇಲ್ರಿ ರೊಕ್ಕ ಅಂತಾನ, ಒಂದು ಕಟ್ಟು ಬೇಕಾದ ರೊಕ್ಕ ಅದ. ಹಾಗಾದ್ರೆ ನಿಮ್ಮೂರಿಗೆ ಹೋದ್ಮೇಲೆ ರೊಕ್ಕ ಕೊಡ್ತೀಯಲ್ಲ ಇವ ಅಂದ. ಸರ್ಕಾರ ಎಲ್ಲಿ ಜುಮ್ಲಾಪುರ, ಎಲ್ಲಿ ಕಾಶಿ, ಇವಾಗ ನಮ್ಮೂರಿಗೆ ಬರ್ತಾನ, ನಾನೇ ಊರಿಗೆ ಕೊಡ್ಬೇಕಂತೇಳಿ ಉದ್ರಿ ಹೇಳಿ ಸ್ನಾನ ಮಾಡಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ಊರಿಗೆ ಬಂದ. 15 ದಿನ ಆಗಿತ್ತು. ವಿಶ್ವನಾಥ ಬಂದ್ಬಿಟ್ಟ ಮನೆ. ಏನಪ್ಪ ಅದೇನ ಮನ್ಯಾಗ ಯಾರು ಅಂತ ಹೊರಗೆ ಬಂದ ಬಿಡ್ತಾನ. ಕಾಶಾಗ ಬಿಟ್ಟಾದ ವ್ಯಕ್ತಿ ಬಂದ್ಬಿಟ್ಟಾನ. ಅಲ್ಲೋ ಇಲ್ಲಿ ಬಂದಿಲ್ಲ, ಮತ್ತೆ 100 ರೂಪಾಯಿ ಉದ್ರಿ ಹೇಳಿ ಜಳಕ ಮಾಡಿದಾರಪ್ಪ, ಕೊಡು 100 ರೂಪಾಯಿ. ವಿಶ್ವನಾಥ ಅಂತ ಆ 100 ರೂಪಾಯಿ ಸಲುವಾಗಿ ಇಲ್ಲಿ ಬಂದಿಲ್ಲ, ಅಲ್ಲಿಂದ ಇಲ್ಲಿಗೆ ಬಸ್ ಚಾರ್ಜ್ ಎಷ್ಟಾಗತ್ತೆ ಅಂತ ವಿಚಾರ ಮಾಡಿ ಏನು ಅದೇನಾರ ಆಗ್ಲಪ್ಪ, ಮೊದಲು ನಾನು 100 ರೂಪಾಯಿ ಕೊಡು. ಕೊಡ್ದವ ನೋಡಪ್ಪ, ಈಗಿನ ಮನೆ ತೊಗರಿ ಬಿತ್ತಿನ ಹೊಲಕ್ಕ ತೊಗರಿ ಬರ್ಬೇಕಾದ್ರೆ 3 ತಿಂಗಳು ಹಾಕಿ 3 ತಿಂಗಳು ಬಿಟ್ಟು ಬಾ. ಈ ತೊಗರಿ ಬೆಳೆ ಬಂದೇನೆ ಇದನ್ನ ಅಂಗಡಿಗೆ ಹೊಡೆದು ನೀನು ರೊಕ್ಕ ಕೊಡ್ತೀನಿ. ಇವ ಏನ್ ಮಾಡ್ಯಾರ, 3 ತಿಂಗಳ ತನ ಇಲ್ಲೇ ಇರ್ತಾನೆ ಇವ. ತಿಳ್ಕೊಂಡ ವಿಶ್ವನಾಥ ಅಂತಾನ, ಆಗಲ್ಲಪ್ಪ ಮತ್ತೇನ್ ಮಾಡ್ತೀವಿ, ಯಾರು ಮೆಟ್ಗೆ ಕೂತಿರ್ತಾರೇನು, 3 ತಿಂಗಳು ಆದ್ಮೇಲೆ ಬರ್ತೀನಿ. 3 ತಿಂಗಳಾಯ್ತು. ವಿಶ್ವನಾಥ ಬಂದಬಿಟ್ಟ ಮನೆಗೆ. ಅದೇನಪ್ಪ ಮನ್ಯಾಗ ಮನೆ ಗುರುತಿಳಿದೇವ. ಹೆಂಡತಿಗಳದ್ದು ಯಾರು ಬರ್ತಾರೆ ನೋಡಿ, ಹೊರಗೆ ಹೋಗಿ ಹೆಂಡತಿ ಬಂದ ನೋಡಿದ್ದು. ಅವತ್ತು ಬಂದಿದ್ದಲ್ರಿ ಕಾಸಿಗೆ ಉದ್ರಿ ಹೇಳಿ ಬಂದಿದ್ರಂತಲ್ಲ, ಅಮ್ಮ ಬಂದ್ಬಿಟ್ಟಾನ. ಇವಂತಾನ, ನಾನು ಬಿಡ್ದವ, ಇವ ಬಿಡ್ದವ, ಒಂದು ಕೆಲಸ ಮಾಡು, ಒಂದು ಬೆಡ್ಶೀಟ್ ಹಾಸಂದ. ಹೆಂಡತಿ ಬೆಡ್ಶೀಟ್ ಹಾಸಿದ್ದು, ಅದ್ರ ಮೇಲೆ ಮಕ್ಕಂಡ ತುಂಬ ಚಾದರ ಹಚ್ಚಿ ನಿನ್ನ ಚಾಲ ಮಾಡಿಬಿಡು, ಅವ ನೋಡಿ ವಾಪಸ್ ಹೋಗ್ತಾನೆ. ಅವಾಗ ಬೆಡ್ಶೀಟ್ ಹಾಸಿದ್ದು ಮಕ್ಕಂಡ ಚಾದರ ಹಚ್ಚಿದ್ದು ಚಾಲ ಮಾಡಲಿ. ಕೈಯಾಗ ನಾನು ಬಿಟ್ಟು ಹೋಗಿ ಬಿಟ್ಟಲ್ಲ, ಹೆಂಗ ಗತ್ತಿ ಏನಮ್ಮ ಇಲ್ಲ ನಮ್ಮ ಮನ್ಯಾಗ ಯಪ್ಪ ಎಲ್ಲದನ ಹೋಗೇ ಬಿಟ್ಟಾನ, ಹೋಗ್ಬಿಡು ಊರಿಗೆ. ಇವಂದ ವಿಶ್ವನಾಥ ಹೋಗೇ ಬಿಟ್ಟಾನ. ನೆನೆಮ ನೋಡಪ್ಪ ಮಕ್ಕಂಡ ಹೋಗೇ ಬಿಟ್ಟಾನ. ಯಾವ ಮನ್ಯಾಗ ಉಪಾಯಕ್ಕೆ ಇದ್ದೀನಿ, ಮಂದಿನ ಕರ್ಕೊಂಬರ್ತೀನಿ, ಬಿಟ್ಟು ಕರ್ಬೇಡ ನಾನು ಗಟ್ಟಿ ಮಂದಿ ಬಂದಿದ್ದರು ಸರ್ಕಾರಿಗೆ. ವಿಶ್ವನಾಥ ಬಂದ ನಿಮ್ಮನೆಗೆ ಮತ್ತೆ ಹೋಗ್ಬಿಟ್ಟಾನ, ಬಾರಪ್ಪ ಅದರ ವ್ಯವಸ್ಥೆ ಮಾಡೋದು ಬರೀ ಅಂತೇಳಿ ಮಂದಿನೆಲ್ಲ ಕರ್ಕೊಂಡು ಬಂದ. ಇದು ರೇಪ್ಸ್ ಕುಂದಿಸಿದ್ರು, ಇದು ಬಿಸಿಗಾಡಲಿಲ್ಲ. ಬಿಸಿಗಾಡಿದ ರೊಕ್ಕ ಕೊಡ್ಬೇಕ. ಇದನ್ನು ಹೊರಗೆ ಹೊತ್ಕೊಂಡ್ಬಂದು ಎಲ್ ಮೇಲೆ ಗೊಬ್ಬರ ಎಣ್ಣೆ ಹಾಕಿದ್ರು, ಅದು ಕಣ್ಣಾಗ ಕಿವ್ಯಾಗ ಭಯಾಗ ಎಲ್ಲ ಹೇಳಬಾರ್ದು ಪರಿಸ್ಥಿತಿ. ಬಿಸಿಗಾಡಲಿಲ್ಲ, ಬಿಸಿಗಾಡಿದ್ರೆ ರೊಕ್ಕ ಕೊಡ್ಬೇಕು. ನೀರು ಹಾಕಿದ್ರು, ಗರ್ಗಂದು ಮಾಡಿ ಕುಂದಿಸಿದ್ರು, ಕಟ್ಟಿ ಕಟ್ಟಿ ಇಟ್ಟರು, ಬಿಸಿಗಾಡಲಿಲ್ಲ. ಬೀಗರು ಬಿದ್ದರೆ ಎಲ್ಲರಿಗೆ ಅಡ್ಗೆ ಕಳಿಸಿದ್ರು, ಎಲ್ಲರ ಥರದ್ದು ಉಂಡಾರ ಹಾಕೋದು ಕಂಡಾಪಟ್ಟು ಹೆಚ್ಚಾಗಿಬಿಟ್ಟ. ಬಿಸಿಗಾಡಬಲ್ಲ, ಬಿಸಿಗಾಡಿದ್ರೆ ರೊಕ್ಕ ಕೊಡ್ಬೇಕು. ಇನ್ನೇನು ಬೀಗರು ಬಿದ್ದರೆ ಎಲ್ಲರೂ ಬಂದರು. ಅವಾಗ ವಿಶ್ವನಾಥ ಮಂದಿಗೆ ಇವಾಗಂತ ನೋಡು, ಮಂಟಪ ತನಕ ಹೋಗ್ಯಾರ, ಕುತ್ಕೊಂಡು ಹೋಗ್ಯಾರ, ಕೊಟ್ಬಿಡ 100 ರೂಪಾಯಿ ಅಲ್ಲೇ ಕೂತಾರ, ಕೊಡಗಲ್ಲಂತ. ಇನ್ನೇನು ಮಂಟಪ ತಂದ್ರು, ಮಂಟಪ ಪೂಜೆ ಮಾಡಕತ್ತಾರ. ಅವಾಗ ಏನು ಕೇಳ್ಬೋದು ಅಂತಾರ, ಹೆಂಗ್ರಿ ನೀವು ಹೊತ್ಕೊಂಡು ಹೋಗ್ಯಾರ, ಹೆಂಗ್ ಮಾಡೋದು, ಕೊಟ್ಟು ಬಿಡ್ರಿ ಅತ್ತಾಗ ಹೋಗೋದಕ್ಕ 100 ರೂಪಾಯಿ. ಸುಮ್ಮನೆ ವಿಶ್ವನಾಥ ಬಂದು ಹೇಳಿದ, ಕೊಟ್ಟು ಬಿಡ 100 ರೂಪಾಯಿ. ಕಿವಿಗೆ ಹೇಳಿದ, ಇಸ್ಕೊಂಡಿಲ್ಲ, ಕೊಡಗಲ್ಲಂದೇವ. ಮಂಟಪದಾಗ ಹೊತ್ಕೊಂಡ್ ಬಂದ್ರು.
ಆ ಬರಕ್ಕೆ ಸತ್ತವ್ರನ್ನೆಲ್ಲ ಸುಡ್ತಿದ್ರು. ಇನ್ನೇನು ಸ್ಮಶಾನದಾಗ ಕಟ್ಟಿಗೆ ಬಿಟ್ಟಾರ, ಅವನ್ ತಗೊಂಬಂದು ಕಟ್ಟಿಗೆ ಮೇಲೆ ಹಾಕಿದ್ರು. ವಿಶ್ವನಾಥ ಬಂದಂದ ಒಂದು ಕಟ್ಟಿಗೆ ಇಟ್ಟಾಗ ಮಾಡಿ ವಿಶ್ವನಾಥ ಅಲ್ಲ, ಚಿಮ್ನೆಣ್ಣೆ ಉಗ್ತಾರ, ಡೀಸೆಲ್ ಉಗ್ತಾರ, ಬೆಂಕಿಸ್ತಾರ, ಕೊಟ್ಟು ನಾನು 100 ರೂಪಾಯಿ ಕೊಡಗಲಂತಾನೆ ಮಕ್ಕಳ. ಇನ್ನೇನು ಡೀಸೆಲ್ ಉಗ್ಗಿದ್ರು, ಇನ್ನೇನು ಬೆಂಕಿ ಹಚ್ತಿದ್ರು. ತಡೀರಂತ ವಿಶ್ವನಾಥ್ ಅವನಿಗೆ ಕಿವಾಗ ಮಂತ್ರ ಉಪದೇಶ ಮಾಡೋಕ್ಕಾಗಿ ತಡೀರಂದ. ನೋಡು ಡೀಸೆಲ್ ಉಗ್ಗ್ಯಾರ, ವಾಸನೆ ಬರುತ್ತಿರಲಿಲ್ಲ, ನಿಮಗೆ ಬೆಂಕಿ ಹಚ್ತಾರೆ, ಕೊಟ್ಟು ಬಿಡು ಕೊಡಗಲಂತವ. ವಿಶ್ವನಾಥ್ ಅಂದ, ಇವ ನನಗೆ ಕೂಡ 100 ರೂಪಾಯಿ ಸಲುವಾಗಿ ಸುಟ್ಕೊಂಡು ಹೋಗಿಬಿಡ್ತಾನ. ಸಕಲ ಜೀವರಾಶಿಗಳನ್ನು ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ದೇವರಿಗೆ ಒಳ್ಳೆಯವರು ಬೇಕು, ಕೆಟ್ಟವ್ರು ಬೇಕು, ಕಳ್ಳರು ಬೇಕು, ಸುಂದರ ಬೇಕು. ವಿಶ್ವನಾಥ ಅಂದ, ಏ ತಮ್ಮ, ಏ ಸರ್ಕಾರ, ನೀನು ರೊಕ್ಕ ಕೊಡಿದ್ರು ಕೊಡಿಲ್ಲಪ್ಪ, ಎತ್ತ ಬಂದ್ಬಿಡು ಅಂತಂದಾಗ ಆ ಕಟ್ಟಿಗೆ ಮೇಲೆ ಮಕ್ಕಳಂದ ಎತ್ತ ಬಂದ್ಬಿಟ್ಟು ಇಂಥವು ತಗೊಂಡೇನು ಮಾಡೋದು? ತಾನು ಉಂಡದೆ ಪರರಿಗಿಕ್ಕದ ಧನವಯತೆಗೆ ಬೇಕಾದಿರ್ತೈತಿ, ನನಗೆ ತಿನ್ನಕ್ಕಿರಂಗಿಲ್ಲ, ಬಾಯಿ BP ಶುಗರ್, ಹೌದಿಲ್ಲ? ತಾನು ಉಂಡದೆ ಪರರಿಗಿಕ್ಕದ ಧನವಯತೆಗೆ ತಾನು ತಿನ್ನಂಗಿಲ್ಲ, ದಾನನೂ ಮಾಡಂಗಿಲ್ಲ, ಕೊಡಲು ಬಿಡಂಗಿಲ್ಲ. ಅದಕ್ಕೆ ಸಮಾಜದಲ್ಲಿ ಮೂರ್ತಿರನಾದ ವ್ಯಕ್ತಿಗಳು ಬರ್ತಾರೆ. ಸತ್ತವರು ಹುಟ್ಟಿ ಬಂದವ ಮೂಲ ಪುರಾಣ ಸತ್ಯ ಪುರಾಣ ಕೇಳಕ್ ಬರಂಗಿಲ್ಲ, ಸೇವಾ ಮಾಡಂಗಿಲ್ಲ, ಹಂಗ ಸತ್ತು ಹೋಗ್ತಾವ. ಇವಾಗ ಹುಟ್ಟು ಸಾವುಗಳು ಬಿಡುಗಡಿಲ್ಲ. ಇದ್ದು ಸತ್ತವರು ಯಾರವರು ಇದ್ದು ಸತ್ತವರು ಅಂತಂದ್ರೆ ಊರಾಗ ಪುರಾಣ ಚೂರು ಬಿಟ್ಟಿ ಕೊಡಂಗಿಲ್ಲ, ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡ್ತಿರಂಗಿಲ್ಲ, ತಂದೆ ತಾಯಿ ಜೋಪಾನ ಮಾಡಂಗಿಲ್ಲ. ಇಂಥವ್ರು ಇದ್ದು ಸತ್ತಂಗ. ಸತ್ತು ಇದ್ದವರು ಯಾರು? ವಾಸಿ ಪಾಂಡುರಂಗ ತಾತ ಆಗಿ ಎಷ್ಟೋ ವರ್ಷಗಳಾಗ್ಯಾವ, ಸಿದ್ಧಲಿಂಗ ಮಹಾರಾಜರಾಗಿ ಎಷ್ಟೋ ವರ್ಷಗಳಾಗ್ಯಾವ, ಗುಣದೂರ ದೊಡ್ಡ ಬಸವಣ್ಣರಾಗಿ ಎಷ್ಟೋ ವರ್ಷಗಳಾಗ್ಯಾವ, ಅಂಕಿರಬಡದ ನಿರ್ವಾದಿಗಳಾಗಿ ಎಷ್ಟೋ ವರ್ಷಗಳಾಗ್ಯಾರ. ಅವರನ್ನು ನಾವು ಯಾರು ನೋಡಿಲ್ಲ. ಅವರ ಶರೀರ ಬಿಟ್ಟು ಸಹಿತ ಸತ್ತು ಇದ್ದವ್ರು ಯಾರು ಅಂತಂದ್ರೆ ಅವರೇ ಶರಣ ಮಹಾತ್ಮರು. ಅಂಥವರು ನಡೆದು ಹೋಗಿರ್ತಕ್ಕಂಥ ಸನ್ಮಾರ್ಗದಲ್ಲಿ ನಾವು ನಿಲ್ಲಬೇಕಾಗಿ ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಶಿಸ್ತರ ಸ್ವಾಮೀಜಿ ಅವರು ನೆರವೇರಿಸಿಕೊಡ್ಬೇಕು. ನೀವೆಂತ ಪುಣ್ಯಾತ್ಮರು ಅಂದ್ರೆ, ನಿಮ್ಮ ಗ್ರಾಮದ ನಮ್ಮ ಯುವಕನಾಗಿರ್ತಕ್ಕಂಥ ಮಹೇಶ್ ಅವರು 3-4 ವರ್ಷಗಳ ಪರ್ಯಂತರ ಈ ಕಾರ್ಯಕ್ರಮವನ್ನು ವಿಡಿಯೋ ಮಾಡಿ ಯೂಟ್ಯೂಬಿಗೆ ಬಿಟ್ಟು ನಾಡಿನಾದ್ಯಂತ ಕರ್ನಾಟಕದ ತುಂಬೆಲ್ಲ ಮಹೇಶ್ ಸವಿ ನೆನಪು ಯೂಟ್ಯೂಬ್ನಾಗ ಅದನ್ನು ನೋಡಿದ ಬಿಟ್ಟು ಸಾಕು ಬಂದುಬಿಡ್ತಾಯಿ. ಬೆಂಗಳೂರಿನಿಂದ ಫೋನ್ ಮಾಡ್ತಾರೆ, ಏನ್ರಿ ಕಾರ್ಯಕ್ರಮ ಜುಮ್ಲಾಪುರದಲ್ಲಿ ನಡೆದೈತೇನು? ಯೂಟ್ಯೂಬ್ನಲ್ಲಿ ಸವಿ ನೆನಪು ಮಹೇಶ್ ಇದರಲ್ಲಿ ನಾವೆಲ್ಲ ನೋಡಿದ್ವಿ. ಅಷ್ಟೊಂದು ಪುಣ್ಯಶಾಲಿಗಳು ಅಂತ ಒಂದು ಪುಣ್ಯ ಸೇವೆ ಮಾಡ್ತಕ್ಕಂಥ ಈ ಮಹೇಶನಿಗೆ ಇನ್ನೂ ಏನಾರ ಕಾರ್ಯಕ್ರಮ ಪ್ರಾರಂಭವಾದ ಅಂತಂದ್ರೆ ಇಬ್ಬರಿಗೆ ಆಮಂತ್ರಣ ಕೊಡ್ತಿದ್ರು. ಊರಾಗ ಪುರಾಣ ಮಹಾಮಂಗಲ ದಿವಸ ಹೆಂಡತಿಗೆ ಪದ ಹಾಡಲಿಕ್ಕೆ
ಕರೆಸಿದ್ರು. ಗಂಡನಿಗೆ ಕಾಸಿ ಕಟ್ಕೊಂಡು ಒಡಪಿಳಕ್ಕೆ ಕರೆಸಿದ್ರು. ಹೆಂಡತಿ ಮೊದಲು ಬಂದಿದ್ದು, ಗಂಡ ಆಮೇಲೆ ಬಂದ. ಆಕೆಗೆ ನೆನಪಾಗಿಬಿಟ್ಟಿದ್ದರು. ಒಲೆ ಮೇಲೆ ನುಚ್ಚು ಮಾಡಕ್ಕಿಟ್ಟು ಬಂದಿದ್ದೆ, ನನ್ನ ಗಂಡ ಅದನ್ನು ಕೆಳಗಿಟ್ಟು ಬಂದೋ ಹಂಗ ಬಂದೋ ಅಂತ ಆಕೆಗೆ ಒಂದು ಚಿಂತೆ. ಪುರಾಣಕ್ಕೆ ಬಂದೆ ನಿಮಗೊಂದೊಂದು ಚಿಂತೆ. ಅವಸರದಾಗ ಪರಿಸ್ಥಿತಿ ಟಿವಿ ಮುಂದೆ ಇಟ್ಟು ಬಂದೇನಿ, ಎಲ್ಲಿ ನನ್ನ ಗಂಡನ ಪಾಲಾಕೈತಿ ನಿಮಗೊಂದು ಚಿಂತೆ ಇರ್ತದಲ್ಲ. ಹಂಗೆ ಆಯಮ್ಮಗೆ ಒಲೆ ಮೇಲೆ ನುಚ್ಚಿಗಿಟ್ಟು ಬಂದೀನಿ, ನನ್ನ ಗಂಡ ಅದನ್ನು ಕೆಳಗಿಟ್ಟು ಬಂದ ಹೆಂಗೆ ಬಂದ ಕೇಳಬೇಕಲ್ಲ. ಅದನ್ನು ಸುಭಾನ್ ಪದದಾಗ ಕೇಳಬಿಟ್ಲ. ಶೋಭಾನ ಬೆನ್ನೀರಿ ಶೋಭಾನ ಬೆನ್ನೀರಿ ಶೋಭಾನ ಬೆನ್ನೀರಿ ನಿನ್ನ ಶೋಭಾಂಗ ಸೋವ. ಆ ಪದದ ಕೇಳಬೇಕಲ್ಲ. ಒಲೆ ಮ್ಯಾಲೆ ನುಚ್ಚಿಗಿಟ್ಟು ಶೋಭಾಂಗ ಬಂದಿದೆ, ಒಲೆ ಮ್ಯಾಲೆ ನುಚ್ಚಿಗಿಟ್ಟು ಶೋಭಾಂಗ ಬಂದಿದೆ, ಕೆಳಗಿಟ್ಟು ಬಂದೆ ಹಂಗ ಬಂದ ಶೋಭಾಂಗ ಸೋವ. ಮಂದೆಲ್ಲರೂ ಈ ಕಡೆ ನೋಡಕ್ ಕಟ್ಟಿದ್ರು. ನಾನು ಕೇಳಿದ್ದು ಮಂದಿ ಗೊತ್ತಾತಂತ ತಿಳ್ಕೊಂಡು ಅವಾಗ ಅಲ್ಲಿ ಪದವನ್ನು ಬದಲಿ ಮಾಡ್ತಾಳೆ. ಎಡಗಂಟ ಬಲಗಂಟ ಎಡಬಲಕ ಸುಳಿ ಗಂಟ ಹಿಡಿದಾಕ್ಯ ನವ ಬ್ರಹ್ಮ ಗಂಟ ಸೌಭಾಂತ ಸೋವನ್. ಈಗ ಕೇಳಿದ ಯಾರಿಗೆ ಮಂದಿ ಗೊತ್ತಾಗ್ಲಿಲ್ಲ. ಅವ ಕಾಶಿ ಕಡೆಗೆ ನೋಡಪಡ್ತಿದ್ನಲ್ಲ, ಅವಂತನ ಆಹಾರ್ಯ ವೀರ ಆಹಾರ್ಯ ಚರ್ಮ, ನೀನು ಹೇಳಿದ್ದು ಗದ್ದಲದಾಗ ನನಗೆ ಸರಿಯಾಗಿ ಕೇಳಿಲ್ಲ, ಕಡೆ 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 ಅಂತ ಅವನ್ನ ಮತ್ತೆ ಸುಡಿ ಹಚ್ಕೊಂಡು ಒಲೆ ಮ್ಯಾಲೆ ನುಚ್ಚಿನ ಗಡಿಗಿಟ್ಟು ಬಂದಿದ್ದೆ, ಒಲೆ ಮ್ಯಾಲೆ ನುಚ್ಚಿನ ಗಡಿಗಿಟ್ಟು ಬಂದಿದ್ದೆ, ಕೆಳಗಿಟ್ಟು ಬಂದೆ ಹಂಗ ಬಂದ ಶೋಭಾಂಗ ಸೋನ್. ಈ ಸಲ ಅವನಿಗೆ ಪಕ್ಕ ಕೇಳ್ಬಿಡ್ತಾನೆ. ಇವ ಒಡತಿನಾಗ ಹೇಳ್ಬೇಕಲ್ಲ, ಆಹಾರ್ಯ ವೀರ ಆಹಾರ್ಯ ಚರ್ಮ, ನೀನು ಒಲೆ ಮೇಲೆ ನುಚ್ಚಿಗಿಟ್ಟು ಬಂದಿದ್ದಿ, ಅದನ್ನ ಕೆಳಗಿಟ್ಟು ಅದಕ್ಕೆ ವಿಭೂತಿ ಪಟ್ಟ ಬರೆದು ಬಂದೆ, ಕಡೆ 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 ಅಂತೀವ. ಹೋಗಿಕೆಂತಾಳ ನುಚ್ಚಿನ ಗಡಗಿಯನ್ನು ಕೆಳಗಿಟ್ಟು ಬರದಿದ್ರ, ನುಚ್ಚಿನ ಗಡಗಿಯನ್ನು ಕೆಳಗಿಟ್ಟು ಬರದಿದ್ರ, ಹುಟ್ಟಿನ ಕಟ್ಟು ನೀನಾಗಿತ್ತ ಶೋಭಾಂಗ ಸೋವನ್. ಇದರಲ್ಲಾಕಿ ನೀನೇನಾರ ನುಚ್ಚಿನ ಗಡಿಗೆನ ಕೆಳಗಿಟ್ಟು ಬರ್ಲಿದ್ರೆ ಮನೆಗೆ ಬಂದ್ಮೇಲೆ ನೀನು ಹುಟ್ಟು ತಗೊಂಡು ಕಡಿತೀನಿ ಅಂತೇಳಿ ಆ ಪದದಾಗಂತ. ನೀವು ಯಾರ್ಯಾರು ಹುಟ್ಟು ತಗೊಂಡು ಗಂಡನ ಕಟ್ಟಿದ್ರೆ ಕೈ ಹತ್ರಿ, ಪಕ್ಕ ಹುಷಾರಿ. ನೀವು ಹೆಂಗಿರ್ತೀರಿ? ಇವಂತನ ಆಹಾರ್ಯ ವೀರ ಆಹಾರ್ಯ ಚರ್ಮ, ನೀನು ಹುಟ್ಟು ತಗೊಂಡು ನನಗೆ ಪಟ್ಟು ಕೊಡ್ತೀನಿ ಅಂತ ನಾನು ಕೆಳಗಿಟ್ಟು ಬಂದೆ, ಕಡೆ ಕಡೆ ಅಂತ ಅವನ್ನ. ಹಿಂಗೆ ನಮ್ಮ ತಾಯಂದ್ರು ಬಹಳ ಸುಂದರವಾಗಿ ಮಾತನಾಡಿದ್ರು. ಈಗ ಮುಂದಿನ ಒಂದು ಕಾರ್ಯಕ್ರಮ. ನಮಃ ಗುರವೇ ಸರ್ವಲೋಕಾನಾಂ ವಿಸಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟೆ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. या देवी सर्वभूतेषु शान्तिरूपेण संस्थिता नमस्तस्यै 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 नमो नमः. या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः. ओम देवे वाचमदनयन्त देव तां विश्वरूपा पशुका वदन्ते सा नो मुद्रेशा मूर्जं दुहाना तेनुर्वागस्मानपदष्टुतैत्वं सुमोहत्वस्त्वं सुप्रतिष्ठितमस्त्वं रुद्यास्मो वेरमसों सद्य मित्रं देयन्नोऽस्त्वम् अनुरागान विशावर्तयन्तः शतं जीवे माश्रितस्वीरा उत्तरोत्तरविरुद्धस्त्वम्. ओम गणानां त्वा गणपतिं नमामहे कविं कवीनामुपमस्रवस्त्वं
ज्येष्ठराजं ब्रह्मणस्पतः आनस्मिन्नन्नोते विशेषसाधनम् अस्मिन् मण्डले बिम्बेव ॐ भोः महागणपतिमावाहयामि ॐ भुवः महागणपतिमावाहयामि ॐ शुभः महागणपतिमावाहयामि ಎಲ್ಲರೂ ಕುಂತಲೆ ಕೈ ಮುಗಿರಿ ನಾನೇನ ಮಮ ಜೀವನ ಹೇತುನಾಂ ಬದ್ನಾಮಿ ಶುಭಗೆ ಕಂಠೆ ಶರದಸತಂ ತದೇವ ಲಗ್ನಂ ಚಿತ್ರಂತು ದೇವಾತಾರಾಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂತು ಮುಕ್ತಸು ಮುಕ್ತೆ ಸಾವಧಾನೆ ಶುಭ ಲಗ್ನಂ ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತಿ ಶಿವ ಮಹಾದೇವ್ श्रीमद गुरु पंचाचार्य महाराज की जय जगन्नाथ श्याम भरताई महाराज की जय वासी